ನಾನು ಕೇಳ್ಪಟ್ಟೆ ಏನಂತಂದ್ರೆ ಯಾಣೆ ಪ್ರಮಾಣಗಳು ಮತ್ತೆ ಕೇಳ್ಪಟ್ಟೆ, ಆರೋಪಗಳು ಪ್ರತ್ಯಾರೋಪಗಳು ಕೇಳ್ಪಟ್ಟೆ. ನಾನು ಫಸ್ಟ್ ರಾಜೇಂದ್ರ ಗೌಡ ಮತ್ತೆ ಮಿಲಿಕಂಠೇಗೌಡರವರ ಒಂದು ಸಂಭಾಷಣೆ ಕೇಳಿದಾಗ ನಾನು ಫೋನ್ ಮಾಡಿ ಹೇಳಿದೆ, ಇದೇನು ಈ ತರ ಮಾತಾಡ್ತಿದ್ದಾರೆ, ಬಹುಶಃ ಎಷ್ಟೋ ಒಂದು ರೈತರಿಗೆ ಕೊಡ್ಬೇಕಂತಕ್ಕಂಥ ಸಹಾಯಧನ ಇರ್ಬೋದು, ಇವತ್ತು ಮ್ಯಾಟ್ಸ್ ಇರ್ಬೋದು, ಇವತ್ತು ಮಕ್ಕಳಿಗೆ ಇರ್ತಕ್ಕಂಥ ಪ್ರೋತ್ಸಾಹಧನಕ್ಕೆ ನನ್ನ ಕೈಯಿಂದನೇ ಕೊಡಿಸಿದಿರಿ. ಸುಮಾರು ಸರಿ ನನ್ಗೆ ಕೊಡಿಸಿದಿರಿ. ಸುಮಾರು ಡೈರಿಗಳು ಇನಾಗ್ರೇಷನ್ ನನ್ನ ಕೈಯಿಂದ ಮಾಡಿಸಿದಿರಿ. ಇದು ಸ್ವಲ್ಪ ನೀವೇ ಇದಕ್ಕೆ ಕ್ಲಾರಿಫಿಕೇಶನ್ ಕೊಡಿ ಅಂತ ಕೂಡ ನಾನು ಹೇಳಿದೆ. ಸೊ ಆಮೇಲೆ ಅವ್ರು ಸತ್ಯನ ಹೇಳಿದ್ದಾರೆ, ಅವ್ರು ಅದು ಹೇಳಿದ್ದಾರೆ. ಯಾವತ್ತೂ ಕೂಡ ನಾವು ಜೆಡಿಎಸ್ ಪಕ್ಷದವರು ರಾಜೇಂದ್ರ ಗೌಡ ಬಗ್ಗೆ ಆಗ್ಲಿ ನೀಲಕಂಠೇಗೌಡರ ಬಗ್ಗೆ ವಿರುದ್ಧವಾಗಿ ಆಗ್ಲಿ ನಾವು ಮಾತಾಡಿಲ್ಲ, ನಾವು ಮಾತಾಡೋಕೆ ಹೋಗುದಿಲ್ಲ. ಅದು ನಮ್ಮ ಕೆಲಸ ಅಲ್ಲ. ಅದು ನಮಗೆ ಜನ ಏನ್ ಭಿಕ್ಷೆ ಕೊಟ್ಟವ್ರೆ ಆ ಭಿಕ್ಷೆ ತಕ್ಕ ಕೆಲಸ ಮಾಡ್ತಕ್ಕಂಥ ನಮ್ ಧರ್ಮ, ಹೌದಲ್ವಾ? ಇವತ್ತು ಎಲ್ಲೂ ಅವ್ರನ್ನ ನಮ್ಮ ಹೆಸರಿಟ್ಟು ನಾವು ಮಾತಾಡಿಲ್ಲ. ಬಹುಶಃ ಒಬ್ಬ ಕೋಚ್ ಮೇಲೆ ನಿರ್ದೇಶಕರಾಗಿ ಒಬ್ಬ ಅಧ್ಯಕ್ಷನ್ನ ಅವ್ರು ಮಾತಾಡ್ತಕ್ಕಂಥದ್ದು MD ಬಗ್ಗೆ ಮಾತಾಡ್ತಕ್ಕಂಥ ನಮ್ಮ ಹಕ್ಕು, ಅದನ್ನ ಮಾತಾಡ್ತೀವಿ. ಒಬ್ಬ ಅಧಿಕಾರಿನ ಮಾತಾಡ್ತಕ್ಕಂಥದ್ದು ಪ್ರಜಾಪ್ರಭುತ್ವ ನಮ್ಗೆ ಕೊಟ್ಟವ್ರೆ, ನಾನು ಮಾತಾಡಬೇಕು, ನಾವು ಮಾತಾಡ್ತೀವಿ, ಆಯ್ತಲ್ವಾ? ಸೊ ಅದರಿಂದ ಯಾರಿಗೋ ಮಾತಾಡಿದಾಗ ಇನ್ನೊಬ್ರಿಗೆ ಯಾರೋ ಉರಿ ಎತ್ತೋದು ಅದು ಸರಿಯಲ್ಲ ಅನ್ಸುತ್ತೆ, ಹೌದಲ್ವಾ? ಇವತ್ತು ಕ್ಲಾರಿಟಿ ಕೊಟ್ಟಿದ್ದಾರೆ, ಬನ್ನಿ ದೇವಸ್ಥಾನಕ್ಕಂತ ಕ್ಲಾರಿಟಿ ಕೊಟ್ಟಿದ್ದಾರೆ, ಅದಲ್ವಾ? ಬಹುಶಃ ನಾವೆಲ್ಲರೂ ಸೇರಿ, ನೀವು ನಾವು ಎಲ್ಲ ಸೇರಿ, ನಮ್ಮ ಹಕ್ಕು ಏನು ಅಂತಂದ್ರೆ, ನಿಮ್ಮ ಆಡಳಿತ ಪಕ್ಷ, ನಾವು ವಿರೋಧ ಪಕ್ಷದಲ್ಲಿ ಇದೀವಿ, ಎಲ್ಲಿ ಕರ್ನಾಟಕ ಸರ್ಕಾರದಲ್ಲಿ ನಾವೆಲ್ಲ ಸೇರಿ ಮುಳಬಾಗಿಲು ತಾಲೂಕನ್ನ ಸರ್ವತೋಮುಖ ಅಭಿವೃದ್ಧಿ ಕೆಲಸ ಮಾಡ್ಬೇಕೆ ಹೊರತು ನಾವು ಈ ತರ ಸತ್ಯ ಅಸತ್ಯಗಳನ್ನ ಆರೋಪಗಳನ್ನ ಮಾಡ್ತಕ್ಕಂಥ ಧರ್ಮ ಅಲ್ಲ ಅಂತ ಒಬ್ಬ ಶಾಸಕನಾಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮುಳಬಾಗಿಲು ತಾಲೂಕನ್ನ ಸರ್ವತೋಮುಖ ಅಭಿವೃದ್ಧಿಗೆ ನಾವು ಕೆಲಸ ಮಾಡೋಣ. ಬಹುಶಃ ನೀವೆಲ್ಲ ಹಿರಿದಿರಿ, ನಮ್ಗೆ ಹೇಳ್ಕೊಡಿ ಕೆಲಸ ಹೇಗ್ ಮಾಡೋದಂತ ನಾವು ಮಾಡ್ತೀವಿ. ಅದು ಬಿಟ್ಬಿಟ್ಟು ನೀನ್ ಸರಿ ಇಲ್ಲ, ನಾನ್ ಸರಿ ಇಲ್ಲ, ನಾನು ಆ ಕಡೆ ನೋಡಿದಾಗ ಎಲ್ಲರೂ ಸರಿ ಇಲ್ಲ, ಓಕೆ? ನಾವೆಲ್ಲ ಸರಿ ಇಲ್ಲ, ಬಟ್ ನಾವೆಲ್ಲ ಸರಿ ಹೋಗ್ಲಿಕ್ಕೆ ಏನ್ ಮಾಡ್ಬೇಕು ಅದನ್ನ ನಾವು ಖಂಡಿತವಾಗ್ಲೂ ಮಾಡೋಕ್ಕೆ ಪ್ರಯತ್ನ ಮಾಡಿ. ಈಗಾಗಲೇ ನನ್ನ ತಾಲೂಕು ಶೋಕಾಚರಣೆದಲ್ಲಿದೆ, ನಮ್ಮ ಮಕ್ಕಳನ್ನ ಕಳ್ಕೊಂಡಿದೀವಿ, ಅದ್ರ ನೋವು ನಮ್ಗಿದೆ. ಬಹುಶಃ ನಾನು ಸೆಷನಲ್ಲಿ ಮಾತಾಡಿದ್ದೀನಿ, ಬಹುಶಃ ಅದ್ರ ಹೋದ್ ದಿವಸ ಏನ್ ನನ್ನ ಕರ್ಮ ಅನುಭವಿಸಿದೆ ಅಂತ ನನ್ನ ಸ್ಪಾಟ ನನ್ಗೆ ಗೊತ್ತಿದೆ. ಅದರಿಂದ ನಾವೆಲ್ಲ ಸೇರಿ ನಮ್ಮ ತಾಲೂಕಿನ ಅಭಿವೃದ್ಧಿಗೋಸ್ಕರ ಕೆಲಸ ಮಾಡೋದು ಹೊರತು ಅದು ಅವ್ರು ಸರಿ ಇಲ್ಲ, ಇವ್ರು ಸರಿ. ಹೌದು, ನಿಮ್ಮ ಅಧಿಕಾರದಲ್ಲಿ ನೀವು ಸರಿ ಇದೀರಿ, ನಮ್ಮ ಅಧಿಕಾರದಲ್ಲಿ ನಾವು ಸರಿ ಇದೀವಿ, ಅದಲ್ಲ. ಬಟ್ ಜನ ಉತ್ತರ ಕೊಡೋ ಯಾರಿದ್ದಾರೆ, ನಮ್ಗೆಲ್ಲ ಜನ ಉತ್ತರ ಕೊಡ್ತಾರೆ. ಜನ ದೇಶಕ್ಕೆ ನಾವೆಲ್ಲ ಅಪ್ಪಣೆಗಾಗೋಣ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಆಮೇಲೆ ಅವ್ರ ಪರಿಹಾರ ಏನಾದ್ರು ಜಾಸ್ತಿ ರೂಪಾಯಿ ಸತ್ಯಕ್ಕೆ ನಮ್ಮ ಅದು ಕ್ರೈಸ್ಟ್ ಮುರಾರ್ಜಿ ದೇಸಾಯಿಂದ 5 ಲಕ್ಷ ರೂಪಾಯಿ, ತಕ್ಷಣ 3 ಲಕ್ಷ ಇತ್ತು, ನಾನು 5 ಲಕ್ಷ ರೂಪಾಯಿ ಬರ್ಸಿದ್ದೀನಿ. ಈಗಾಗಲೇ ನೆನ್ನೆ ಸರ್ಕಾರದ ಒಪ್ಕೊಂಡಿದ್ದಾರೆ. ಸರ್ಕಾರ ನನ್ನ ಮುಂದೆನೆ ಮಂಗಳವಾರ ದಿನ ನನ್ನ ಕರೆದು ಆಲೋಚನೆ ಮಾಡಿ ಅದನ್ನ ವ್ಯವಸ್ಥೆ ಮಾಡ್ಕೊಡ್ತೀವಿ ಅಂತ ಹೇಳಿದ್ರೆ, CM ಕೂಡ CM ಫಂಡ್ ನ ಅಲಾಟ್ ಮಾಡ್ಕೊಡ್ತೀವಿ ಅಂತ ಹೇಳಿದ್ರೆ, ಇವತ್ತು ನನ್ನ ಕಡೆಯಿಂದ ಕೂಡ ಒಂದು ಸಹಾಯಧನನ ಒಬ್ಬ ಶಾಸಕನ ಕೊಡ್ಲಿಕ್ಕೆ ಹೊರಟಿದ್ದೀನಿ ಸರ್, ಅದಲ್ಲ. ಬಹುಶಃ ನನಗೆ ಅವತ್ತು ಬಂದಿರತಕ್ಕಂತ ಆರೋಗ್ಯದ ಪರಿಸ್ಥಿತಿ ಇದುವರೆಗೂ ನನ್ಗೆ ಮೇಲಾಗಿಲ್ಲ. ಯಾರಿಗೂ ಆ ಪರಿಸ್ಥಿತಿ ಬೇಡ ಅಂತ ನಾನು ಕೇಳ್ಕೊಂತೀನಿ ಸರ್, ಯಾರಿಗೂ ಆ ಪರಿಸ್ಥಿತಿ ಬೇಡ ಅಂತ ಕೇಳ್ಕೊಂತೀನಿ. ಅದು ನಾನು ಲಾಸ್ಟಲ್ಲಿ ಹೇಳ್ತೀನಿ, ನಿಮ್ಗೆ ಲಾಸ್ಟಲ್ಲಿ ಹೇಳ್ತೀನಿ. ನಾನು ಯಾಕೆ ಸೆಷನ್ ಇದ್ದೆ, ಯಾಕೆ ಊರಿಗೆ ಬಂದಿಲ್ಲ ಅನ್ನೋದನ್ನ ನಾನು ಲಾಸ್ಟಲ್ಲಿ ಹೇಳ್ತೀನಿ ಸರ್. ಯಾರೋ ಮಾಧ್ಯಮಿಕರು ಕೇಳ್ತಿದ್ರಿ, ಸೆಷನ್ ಇಂಪಾರ್ಟೆಂಟ್, ನಿಮ್ 3 ಇಂಪಾರ್ಟೆಂಟ್ ಅಂತ ಹೇಳ್ತಿದ್ರಿ, ಹೌದಲ್ಲ? ನನಗೆ ಸೆಷನ್ ಇಂಪಾರ್ಟೆಂಟ್, ನಾನು 3 ಇಂಪಾರ್ಟೆಂಟ್, ಅದಲ್ವಾ? ಸೊ ಅದರಿಂದ ನಾನು ಲಾಸ್ಟ್ ನಿಮ್ಮ ಹತ್ರ ಮಾತಾಡ್ತೀನಿ.